ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದು ಕಡೆಯಾದ್ರೆ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಕಷ್ಟಗಳು. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಈಗ ಬಂದ್ ಆಗಿದೆ. ಕುಡಚಿ ಉಗಾರ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಮುಳುಗಡೆಯಾಗಿದೆ. ರಾಯಬಾರ ತಾಲೂಕಿನ ಕುಡಚಿ ಉಗಾರ ಸೇತುವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕೃಷ್ಣಾ ನದಿಯ ಒಳಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ. ಸೇತುವೆಗೆ ಬಂದ್ ಸೇರ್ತಾ ಇದೆ. ನದಿ ಈಗಾಗಲೇ ಉಕ್ಕಿ ಹರಿತಾ ಇದೆ. ಮುಳುಗಡೆಯಾಗಿರೋದ್ರಿಂದ ಪರ್ಯಾಯ ಮಾರ್ಗದ ಮೂಲಕ ವಾಹನ ಸಂಚಾರ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಪರ್ಯಾಯ ಮಾರ್ಗದ ಮೂಲಕ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಮಹಾಮಳೆಯಿಂದ ದೇವಸ್ಥಾನಕ್ಕೂ ಜಲ ದಿಗ್ಬಂಧನ, ಅಪಾಯಕಾರಿ. ನದಿಯಲ್ಲೇ ಮಕ್ಕಳು ಒಂದು ರೀತಿಯಲ್ಲಿ ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಘಟಪ್ರಭಾ ತೀರದ ಹಳ್ಳಿಗಳಲ್ಲಿ ಪ್ರವಾಹದ ಭೀತಿ ಕಾಡ್ತಾ ಇದೆ. ಮೋಟಾರ್ ಪಂಪ್ಗಳನ್ನು ರೈತರು ಸ್ಥಳಾಂತರ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಬಿಡದೆ ಮಳೆಯಾಗ್ತಾ ಇದೆ. ಒಂದು ಕಡೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಇದರಿಂದ ಆಗ್ತಾ ಇರುವಂತಹ ಅವಾಂತರಗಳು, ತೊಂದರೆಗಳು ಅಷ್ಟಿಷ್ಟಲ್ಲ. ಅಪಾಯಕಾರಿ ನದಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಅಲ್ಲಿ ಗಮನಿಸ್ತಾ ಇದ್ದೀವಿ. ಮಕ್ಕಳು ಬೈಕಲ್ಲಿ ಓಡಾಟವನ್ನು ನಡೆಸ್ತಾ ಇರೋದು, ಯಾವ ಸಂದರ್ಭದಲ್ಲಿ ನದಿ ನೀರು ಯಾವಾಗ ಹೆಚ್ಚಳ ಆಗುತ್ತೆ ಗೊತ್ತಿಲ್ಲ. ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಇವತ್ತಿನ ದಿನ ಬಾಗಲಕೋಟೆಗೂ ಕೂಡ ಈ ಒಂದು ಪ್ರವಾಹ ಭೀತಿ ಉಂಟಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷ್ಣೆ ಆಗಿರಬಹುದು, ಘಟಪ್ರಭಾ ಮತ್ತು ಮಲಪ್ರಭಾ ಮೂರೂ ನದಿಗಳು ಕೂಡ ಉಕ್ಕಿ ಹರಿಯುವಂತಹ ದೃಶ್ಯ ನಾವೀಗ ದೃಶ್ಯದಲ್ಲೇ ತೋರಿಸ್ತಾ ಇದ್ದೀವಿ. ಈಗಾಗಲೇ ಏನು ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿಯುತ್ತಿರತಕ್ಕಂಥ ಮಳೆಯಿಂದ ಘಟಪ್ರಭಾ ನದಿ ಪೂರ್ತಿಯಾಗಿ ಉಕ್ಕಿ ಹರಿದು ಬಂದು ಸಾಕಷ್ಟು ಗ್ರಾಮಗಳಾಗಿರಬಹುದು, ಬೇರೆ ಬೇರೆ ಏನು ಗದ್ದೆಗಳು ಕೂಡ ಜಲಾವೃತವಾದಂತಹ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಸಿದ್ಧ ಈ ಏನು ಹೊಳೆ ಬಸವೇಶ್ವರ ದೇವಸ್ಥಾನ ಇವತ್ತಿನ ದಿವಸ ಪೂರ್ತಿಯಾಗಿ ಜಲಾವೃತ ಆದಂತಹ ಒಂದು ಸನ್ನಿವೇಶ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದೇನಂತಂದ್ರೆ ಈಗಾಗಲೇ ಶ್ರಾವಣ ಮಾಸ ಇರೋದ್ರಿಂದ ಸಾಕಷ್ಟು ಭಕ್ತರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಈ ಒಂದು ನದಿಯ ಪ್ರವಾಹದಿಂದಾಗಿ ಈಗಾಗಲೇ ಸಂಪೂರ್ಣ ದೇವಸ್ಥಾನ ನೀರಲ್ಲಿ ಮುಳುಗಿರುವುದರಿಂದ ಸಾಕಷ್ಟು ಜನರು ಕೂಡ ಬಂದು ಈ ಒಂದು ದರ್ಶನ ಕೂಡ ಇಲ್ಲಿ ಏನು ಹೊರಗಡೆನೆ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಕಟ್ಟೆಯ ಮೇಲೆ ಏನು ಉದ್ಭವ ಮೂರ್ತಿ ಬಸವಣ್ಣನ ಮೂರ್ತಿಯನ್ನಿಟ್ಟು ಇದೇ ಒಂದು ದರ್ಶನ ಪಡೆಯುವಂತ ಸಾಕಷ್ಟು ಭಕ್ತರು ಕೂಡ ಇದೇ ಒಂದು ಜಾಗಕ್ಕೆ ಬಂದು ಇಲ್ಲಿ ಉದ್ಭವ ಮೂರ್ತಿಯ ಒಂದು ದರ್ಶನ ಮಾಡ್ಕೊಂಡು ಹೋಗುವಂತದ್ದು ಕೂಡ ನಡೆಯುತ್ತೆ. ಯಾಕಂತಂದ್ರೆ ಯಾವಾಗ ಈ ನದಿ ಬರುತ್ತೆ ಆ ಟೈಮಲ್ಲಿ ಕೂಡ ಈ ದೇವಸ್ಥಾನಕ್ಕೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಭಕ್ತರಿಗಾಗಿನೇ ಉತ್ಸವ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸುವಂತದ್ದು, ಜೊತೆಗೆ ಭಕ್ತರಿಗೂ ಕೂಡ ಇದನ್ನೇ ದರ್ಶನ ಕೊಡ್ತಾರೆ. ಹೀಗಾಗಿ ನಮ್ಮ ಜೊತೆಗೆ ಈಗ ಈ ಒಂದು ಪೂಜಾರಿಗಳಿದ್ದಾರೆ, ಅವರನ್ನು ಮಾತಾಡಿಸಿ, ಗಣಾಚಾರ್ಯವರು ಇದ್ದಾರೆ, ಗಣಾಚಾರ್ಯವ್ರನ್ನು ಮಾತಾಡಿಸಿ ತಿಳಿಯೋಣ ಯಾವ ರೀತಿಯಲ್ಲಿ ಭಕ್ತರಿಗೆ ಒಂದು ಮೂರ್ತಿಯ ಒಂದು ದರ್ಶನ ಮಾಡಿಸ್ತಾರೆ, ಪೂಜೆ ಪುನಸ್ಕಾರಗಳು ಹೇಗೆ ಮಾಡ್ತಾರೆ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳೋಣ. ನಮಸ್ಕಾರ ಅವರೇ, ಪ್ರತಿ ವರ್ಷ ಈ ಒಂದು ದೇವಸ್ಥಾನದಲ್ಲಿ ಈ ತರ ನದಿ ತುಂಬಿ ಬರೋದ್ರಿಂದ ನೀವು ದೇವಸ್ಥಾನದಲ್ಲಿರ್ತಕ್ಕಂಥ ದೇವರು ಆಮೇಲೆ ದೇವಸ್ಥಾನ ಮುಳುಗಿರೋದ್ರಿಂದ ಈ ಒಂದು ಉತ್ಸವ ಮೂರ್ತಿಯನ್ನು ಇಲ್ಲಿಟ್ಟು ಪೂಜೆ ಮಾಡುವಂತದ್ದಾಗುತ್ತೆ. ಶ್ರಾವಣ ಮಾಸದಲ್ಲಿ ಸಾಕಷ್ಟು ಭಕ್ತರು ಕೂಡ ಹೆಚ್ಚಿಗೆ ಬರ್ತಾರೆ. ಯಾವ ರೀತಿ ಪೂಜೆ ಪುನಸ್ಕಾರ ನಡೆಸ್ತೀರಿ ನೀವು? ಯಥಾ ಪ್ರಕಾರ ಅಲ್ಲಿ ಏನ್ ನಡೀತದ ಇಲ್ಲೇ ಯಥಾ ಪ್ರಕಾರ ಅಭಿಷೇಕ ಆಗಲಿ ಪೂಜೆ ಪುನಸ್ಕಾರ ಆಗಲಿ ಎಲ್ಲ ಭಕ್ತರಿಗೆ ಅವಕಾಶ ಸಿಗಲಿ ಎಂದು ಅಲ್ಲಿ ಅವಕಾಶ ಸಿಗಲಿಕ್ಕೆ ಇಲ್ಲೇ ಉತ್ಸವ ಮೂರ್ತಿಗಳನ್ನ ಎಲ್ಲಾರ ಭಕ್ತರಿಗೆ ಅವಕಾಶ ಅಭಿಷೇಕ ಮತ್ತು ಪ್ರಸಾದವನ್ನು ಕೊಡಿಸೋದು ಸ್ವೀಕರಿಸ್ತೀವಿ ಇಲ್ಲಿ. ಅಲ್ಲ, ಈಗ ಶ್ರಾವಣ ಮಾಸನಾಗ ಜಾಸ್ತಿ ಜನ, ಯಾಕಂದ್ರೆ ಈ ಬಸವಣ್ಣ ದೇವರದು ಭಕ್ತರು ಬಹಳ ಇರ್ತಾರೆ. ಸುತ್ತಮುತ್ತಲಿರ್ತಕ್ಕಂಥ ಸಾಕಷ್ಟು ಗ್ರಾಮಗಳು ಜಿಲ್ಲೆಗಳಿಂದನೂ ಜನ ಬರ್ತಾರೆ. ಹಾಗಾಗಿ ದೇವಸ್ಥಾನ ನೀರಲ್ಲಿ ಜಲವರ್ತ ಆದ್ಮೇಲೆ ಇಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೀತೀವಿ? ಯಥಾ ಪ್ರಕಾರ ದಿನ ಹೆಂಗ್ ಮಾಡ್ತೀವಿ ಅಲ್ಲೇ ಹೆಂಗ್ ಮಾಡ್ತೀವಿ, ಇಲ್ಲೇ ಉತ್ಸವ ಮೂರ್ತಿಗೆ ಇಲ್ಲೇ ಮಾಡ್ತೀವಿ ನಾವು. ಅದಕ್ಕ ಎಲ್ಲಾ ಭಕ್ತರಿಗೆ ಅವಕಾಶ ಬಂದ್ ಶ್ರಾವಣ ಮಾಸದಲ್ಲಿ ಎಲ್ಲಾರು ವಿಶೇಷ ಅಂತ ಹೇಳಿ ಶ್ರಾವಣ ಮಾಸದೊಳಗೆ ಎಲ್ಲಾ ಭಕ್ತರಿಗೆ ಅವಕಾಶ ಸಿಗಲಿ ಅಂತ ಹೇಳಿ ನಾವು ಇಲ್ಲೇ ಉತ್ಸವ ಮೂರ್ತಿಗೆ ಮಾಡ್ತೀವಿ. ಇದಿಷ್ಟು ಏನು ಗಣಾಚಾರಿ ಈ ದೇವಸ್ಥಾನದ ಪೂಜಾರಿಗಳು ಹೇಳಿದಂತ ಮಾತೇನಂತಂದ್ರೆ ನದಿ ಬರುವವರೆಗೂ ಕೂಡ ನದಿಯಲ್ಲಿ ಮಾಡ್ತೀವಿ, ನದಿ ಬಂದ ಮೇಲೆ ಇವತ್ತಿನ ದಿನ ನಾವು ಹೊರಗಡೆ ಒಂದು ಉತ್ಸವ ಮೂರ್ತಿಯನ್ನು ಇಟ್ಟು ಇದಕ್ಕೆ ಪೂಜೆ ಮಾಡ್ತೀವಿ. ಯಾಕಂತಂದ್ರೆ ಸಾಕಷ್ಟು ಶ್ರಾವಣ ಮಾಸದಲ್ಲಿ ಭಕ್ತರು ಬರೋದ್ರಿಂದ ಈಗ ಈ ಪೂಜೆ ದೇವರ ದರ್ಶನಕ್ಕೋಸ್ಕರನ ಇಲ್ಲಿ ಇಟ್ಟು ನಾವು ಪೂಜೆ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ದೇವಸ್ಥಾನದ ಪೂಜಾರಿಗಳು ಹೇಳಿದಂತ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.
ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದು ಕಡೆಯಾದ್ರೆ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಕಷ್ಟಗಳು. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಈಗ ಬಂದ್ ಆಗಿದೆ. ಕುಡಚಿ ಉಗಾರ ಸಂಪರ್ಕವನ್ನ ಕಲ್ಪಿಸುವಂತಹ ಸೇತುವೆ ಮುಳುಗಡೆಯಾಗಿದೆ. ರಾಯಬಾರ ತಾಲೂಕಿನ ಕುಡಚಿ ಉಗಾರ ಸೇತುವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕೃಷ್ಣಾ ನದಿಯ ಒಳಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ. ಸೇತುವೆಗೆ ಬಂದ್ ಸೇರ್ತಾ ಇದೆ. ನದಿ ಈಗಾಗಲೇ ಉಕ್ಕಿ ಹರಿತಾ ಇದೆ. ಮುಳುಗಡೆಯಾಗಿರೋದ್ರಿಂದ ಪರ್ಯಾಯ ಮಾರ್ಗದ ಮೂಲಕ ವಾಹನ ಸಂಚಾರ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಪರ್ಯಾಯ ಮಾರ್ಗದ ಮೂಲಕ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಮಹಾಮಳೆಯಿಂದ ದೇವಸ್ಥಾನಕ್ಕೂ ಜಲದಿಗ್ಬಂಧನ, ಅಪಾಯಕಾರಿ. ನದಿಯಲ್ಲೇ ಮಕ್ಕಳು ಒಂದು ರೀತಿಯಲ್ಲಿ ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಘಟಪ್ರಭಾ ತೀರದ ಹಳ್ಳಿಗಳಲ್ಲಿ ಪ್ರವಾಹದ ಭೀತಿ ಕಾಡ್ತಾ ಇದೆ. ಮೋಟಾರ್ ಪಂಪ್ಗಳನ್ನ ರೈತರು ಸ್ಥಳಾಂತರ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಒಂದು ಕಡೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಇದರಿಂದ ಆಗ್ತಾ ಇರುವಂತಹ ಅವಾಂತರಗಳು, ತೊಂದರೆಗಳು ಇಷ್ಟಲ್ಲ. ಅಪಾಯಕಾರಿ ನದಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಅಲ್ಲಿ ಗಮನಿಸ್ತಾ ಇದ್ದೀವಿ. ಮಕ್ಕಳು ಬೈಕಲ್ಲಿ ಓಡಾಟವನ್ನು ನಡೆಸ್ತಾ ಇರೋದು, ಯಾವ ಸಂದರ್ಭದಲ್ಲಿ ನದಿ ನೀರು ಯಾವಾಗ ಹೆಚ್ಚಳ ಆಗುತ್ತೆ ಗೊತ್ತಿಲ್ಲ. ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಇವತ್ತಿನ ದಿನ ಬಾಗಲಕೋಟೆಗೂ ಕೂಡ ಈ ಒಂದು ಪ್ರವಾಹ ಭೀತಿ ಉಂಟಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷ್ಣೆ ಆಗಿರಬಹುದು, ಘಟಪ್ರಭಾ ಮತ್ತು ಮಲಪ್ರಭಾ ಮೂರೂ ನದಿಗಳು ಕೂಡ ಉಕ್ಕಿ ಹರಿಯುವಂತಹ ದೃಶ್ಯ ನಾವೀಗ ದೃಶ್ಯದಲ್ಲೇ ತೋರಿಸ್ತಾ ಇದ್ದೀವಿ. ಈಗಾಗಲೇ ಏನು ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿಯುತ್ತಿರತಕ್ಕಂಥ ಮಳೆಯಿಂದ ಘಟಪ್ರಭಾ ನದಿ ಪೂರ್ತಿಯಾಗಿ ಉಕ್ಕಿ ಹರಿದು ಬಂದು ಸಾಕಷ್ಟು ಗ್ರಾಮಗಳಾಗಿರಬಹುದು, ಬೇರೆ ಬೇರೆ ಏನು ಗದ್ದೆಗಳು ಕೂಡ ಜಲಾವೃತವಾದಂತಹ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಸಿದ್ಧ ಈ ಏನು ಹೊಳೆ ಬಸವೇಶ್ವರ ದೇವಸ್ಥಾನ ಇವತ್ತಿನ ದಿವಸ ಪೂರ್ತಿಯಾಗಿ ಜಲಾವೃತ ಆದಂತಹ ಒಂದು ಸನ್ನಿವೇಶ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದೇನಂತಂದ್ರೆ ಈಗಾಗಲೇ ಶ್ರಾವಣ ಮಾಸ ಇರೋದ್ರಿಂದ ಸಾಕಷ್ಟು ಭಕ್ತರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಈ ಒಂದು ನದಿಯ ಪ್ರವಾಹದಿಂದಾಗಿ ಈಗಾಗಲೇ ಸಂಪೂರ್ಣ ದೇವಸ್ಥಾನ ನೀರಲ್ಲಿ ಮುಳುಗಿರುವುದರಿಂದ ಸಾಕಷ್ಟು ಜನರು ಕೂಡ ಬಂದು ಈ ಒಂದು ದರ್ಶನವೂ ಕೂಡ ಇಲ್ಲಿ ಏನು ಹೊರಗಡೆನೆ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಕಟ್ಟೆಯ ಮೇಲೆ ಏನು ಉದ್ಭವ ಮೂರ್ತಿ ಬಸವಣ್ಣನ ಮೂರ್ತಿಯನ್ನಿಟ್ಟು ಇದೇ ಒಂದು ದರ್ಶನ ಪಡೆಯುವಂತ ಸಾಕಷ್ಟು ಭಕ್ತರು ಕೂಡ ಇದೇ ಒಂದು ಜಾಗಕ್ಕೆ ಬಂದು ಇಲ್ಲಿ ಉದ್ಭವ ಮೂರ್ತಿಯ ಒಂದು ದರ್ಶನ ಮಾಡ್ಕೊಂಡು ಹೋಗುವಂತದ್ದು ಕೂಡ ನಡೆಯುತ್ತೆ. ಯಾಕಂತಂದ್ರೆ ಯಾವಾಗ ಈ ನದಿ ಬರುತ್ತೆ ಆ ಟೈಮಲ್ಲಿ ಕೂಡ ಈ ದೇವಸ್ಥಾನಕ್ಕೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಭಕ್ತರಿಗಾಗಿನೇ ಉತ್ಸವ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸುವಂತದ್ದು, ಜೊತೆಗೆ ಭಕ್ತರಿಗೂ ಕೂಡ ಇದನ್ನೇ ದರ್ಶನ ಕೊಡ್ತಾರೆ. ಹೀಗಾಗಿ ನಮ್ಮ ಜೊತೆಗೆ ಈಗ ಈ ಒಂದು ಪೂಜಾರಿಗಳಿದ್ದಾರೆ, ಅವರನ್ನು ಮಾತಾಡಿಸಿ ಗಣಾಚಾರ್ಯ ಅವರು ಇದ್ದಾರೆ, ಗಣಾಚಾರ್ಯ ಅವರನ್ನು ಮಾತಾಡಿಸಿ ತಿಳಿಯೋಣ ಯಾವ ರೀತಿಯಲ್ಲಿ ಭಕ್ತರಿಗೆ ಒಂದು ಮೂರ್ತಿಯ ಒಂದು ದರ್ಶನ ಮಾಡಿಸ್ತಾರೆ, ಪೂಜೆ ಪುನಸ್ಕಾರಗಳು ಹೇಗೆ ಮಾಡ್ತಾರೆ ಅನ್ನೋದನ್ನ ನೇರವಾಗಿ ಅವರನ್ನ ಕೇಳೋಣ. ನಮಸ್ಕಾರ ಅವರೇ, ಪ್ರತಿ ವರ್ಷ ಈ ಒಂದು ದೇವಸ್ಥಾನದಲ್ಲಿ ಈ ತರ ನದಿ ತುಂಬಿ ಬರೋದ್ರಿಂದ ನೀವು ದೇವಸ್ಥಾನದಲ್ಲಿರ್ತಕ್ಕಂಥ ದೇವರು ಆಮೇಲೆ ದೇವಸ್ಥಾನ ಮುಳುಗಿರೋದ್ರಿಂದ ಈ ಒಂದು ಉತ್ಸವ ಮೂರ್ತಿಯನ್ನು ಇಲ್ಲಿಟ್ಟು ಪೂಜೆ ಮಾಡುವಂತದ್ದಾಗುತ್ತೆ. ಶ್ರಾವಣ ಮಾಸದಲ್ಲಿ ಸಾಕಷ್ಟು ಭಕ್ತರು ಕೂಡ ಹೆಚ್ಚಿಗೆ ಬರ್ತಾರೆ. ಯಾವ ರೀತಿ ಪೂಜೆ ಪುನಸ್ಕಾರ ನಡೆಸ್ತಾರೆ ನೀವು? ಯಥಾ ಪ್ರಕಾರ ಅಲ್ಲಿ ಏನ್ ನಡೀತದ ಇಲ್ಲೇ ಯಥಾ ಪ್ರಕಾರ ಅಭಿಷೇಕ ಆಗಲಿ ಪೂಜೆ ಪುನಸ್ಕಾರ ಆಗಲಿ ಎಲ್ಲ ಭಕ್ತರಿಗೆ ಅವಕಾಶ ಸಿಗ್ಲೆಂದು ಅಲ್ಲಿ ಅವಕಾಶ ಸಿಗಲಿಕ್ಕೆ ಇಲ್ಲೇ ಉತ್ಸವ ಮೂರ್ತಿಗಳನ್ನ ಎಲ್ಲಾರ ಭಕ್ತರಿಗೆ ಅವಕಾಶ ಅಭಿಷೇಕ ಮತ್ತು ಪ್ರಸಾದವನ್ನು ಕೊಡಿಸೋದು ಸ್ವೀಕರಿಸ್ತಿದ್ವಿ. ಅಲ್ಲ, ಈಗ ಶ್ರಾವಣ ಮಾಸನಾಗ ಜಾಸ್ತಿ ಜನ, ಯಾಕಂದ್ರೆ ಈ ಬಸವಣ್ಣ ದೇವರದು ಭಕ್ತರು ಬಹಳ ಇರ್ತಾರೆ. ಸುತ್ತಮುತ್ತಲಿರ್ತಕ್ಕಂಥ ಸಾಕಷ್ಟು ಗ್ರಾಮಗಳು ಜಿಲ್ಲೆಗಳಿಂದನೂ ಜನ ಬರ್ತಾರೆ. ಹಾಗಾಗಿ ದೇವಸ್ಥಾನ ನೀರಲ್ಲಿ ಜಲಾವೃತ ಆದ್ಮೇಲೆ ಇಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೀತೆ? ಯಥಾ ಪ್ರಕಾರ ದಿನ ಹೆಂಗ್ ಮಾಡ್ತೀವಿ ಅಲ್ಲೇ ಹೆಂಗ್ ಮಾಡ್ತೀವಿ, ಇಲ್ಲೇ ಉತ್ಸವ ಮೂರ್ತಿಗೆ ಇಲ್ಲೇ ಮಾಡ್ತೀವಿ ನಾವು. ಆದ ಕಾರಣ ಎಲ್ಲಾ ಭಕ್ತರಿಗೆ ಅವಕಾಶ ಬಂದ್ ಶ್ರಾವಣ ಮಾಸದಲ್ಲಿ ಎಲ್ಲಾರು ವಿಶೇಷ ಅಂತ ಹೇಳಿ ಶ್ರಾವಣ ಮಾಸದೊಳಗೆ ಎಲ್ಲಾ ಭಕ್ತರಿಗೆ ಅವಕಾಶ ಸಿಗಲಿ ಅಂತ ಹೇಳಿ ನಾವು ಇಲ್ಲೇ ಉತ್ಸವ ಮೂರ್ತಿಗೆ ಮಾಡ್ತೀವಿ. ಇದಿಷ್ಟು ಏನು ಗಣಾಚಾರಿ ಈ ದೇವಸ್ಥಾನದ ಪೂಜಾರಿಗಳು ಹೇಳಿದಂತ ಮಾತೇನಂತಂದ್ರೆ ನದಿ ಬರುವವರೆಗೂ ಕೂಡ ನದಿಯಲ್ಲಿ ಮಾಡ್ತೀವಿ, ನದಿ ಬಂದ ಮೇಲೆ ಇವತ್ತಿನ ದಿನ ನಾವು ಹೊರಗಡೆ ಒಂದು ಉತ್ಸವ ಮೂರ್ತಿಯನ್ನು ಇಟ್ಟು ಇದಕ್ಕೆ ಪೂಜೆ ಮಾಡ್ತೀವಿ. ಯಾಕಂತಂದ್ರೆ ಸಾಕಷ್ಟು ಶ್ರಾವಣ ಮಾಸದಲ್ಲಿ ಭಕ್ತರು ಬರೋದ್ರಿಂದ ಈಗ ಈ ಪೂಜೆ ದೇವರ ದರ್ಶನಕ್ಕೋಸ್ಕರನ ಇಲ್ಲಿ ಇಟ್ಟು ನಾವು ಪೂಜೆ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ದೇವಸ್ಥಾನದ ಪೂಜಾರಿಗಳು ಹೇಳಿದಂತ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.